ಇಂಟರ್ನ್ಯಾಷನಲ್ ಡಾನ್ಸ್ ಥೀಮ್ ಅಲ್ಲಿ ಬೆಂಗಳೂರಿನ ಅಜಯ್ ಹಾಗೂ ಮಂಡ್ಯದ ಅಂಜಲಿ ಇಬ್ರು ಪರ್ಫಾರ್ಮ್ ಮಾಡಿದ್ದಾರೆ. ಆ ಪ್ರೇಮದ ಪರಾಕಾಷ್ಠತೆಯನ್ನ, ಪ್ರೇಮದ ಪೂಜ್ಯತೆಯನ್ನ ಕೊಟ್ಟೋರು ಯಾರು? 3 ಶಕ್ತಿಗಳು. ಮಹಾಗುರುಗಳು ಹಂಸಲೇಖ ಸರ್ ಅವರು, ಹಾಗೇನೆ ನಮ್ಮ ಪ್ರೀತಿಯ ಚಿನ್ನಿ ಮಾಸ್ಟರು ಅಂಡ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಈಗ ರಾಘು, how was the performance? ಅಜಯ್ ಅಂಡ್ ಅಂಜಲಿ ತುಂಬಾ ಒಳ್ಳೆ ಪ್ರಯತ್ನ. ಇಟ್ ಇಸ್ ಆಕ್ಚುಲಿ ಅ ಬೋಲ್ಡ್ ಎಫರ್ಟ್ ಅಂತ ಹೇಳಿದ್ರೆ ನಾನು ತಪ್ಪಾಗೋದಿಲ್ಲ. ಯಾಕಂದ್ರೆ ಪ್ರೇಮಲೋಕ ಸಿನಿಮಾ ಹಾಡು ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಅಟ್ಲೀಸ್ಟ್ ಒಂದು 100 ಸಲ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ದಾರೆ. ಆದ್ರೆ ಈ ಸಲ ನೀವು ತಗೊಂಡಿರುವಂತ ಫಾರ್ಮ್ ಇದೆಯಲ್ಲ, ದ್ಯಾಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಸೊ ನೀವಿಬ್ರು ಒಟ್ಟಿಗೆ ಸಿಂಕಲ್ ಡಾನ್ಸ್ ಮಾಡ್ತಾ ಇದ್ದು ಬಿಗಿನಿಂಗ್ ಚೆನ್ನಾಗಿತ್ತು. ಅಂಜಲಿ ಪ್ರಾಬಬ್ಲಿ ಈ ತರ ಡಾನ್ಸ್ ಫಾರ್ಮ್ಸ್ ಬಂದಾಗ ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಬೇಕಾಗುತ್ತೆ, ಇನ್ನೂ ಹೆಚ್ಚು ಕಾನ್ಫಿಡೆನ್ಸ್ ಬೇಕಾಗುತ್ತೆ. ನಿಮ್ಮಿಬ್ರು ಜೋಡಿ ಬಹಳ ಚೆನ್ನಾಗಿದೆ. ಅಂಡ್ ಅಜಯ್ ಯು ಸ್ಟೋಲ್ ದ ಶೋ. Anjali, all the best for next time. Thank you, sir. ಚೆನ್ನಾಗಿ ಮಾಡಿ. Thank you, ದಾಡಿ ಬಿಟ್ಟಿರೋ ದಾದಾಜಿ. Thank you so much. ರಕ್ಷಿತಾ ಮ್ಯಾಮ್. Anjali, the good thing about you is your expressions. ನೀವು expressions ಎಲ್ಲೂ ಬಿಟ್ಕೊಟ್ಟಿಲ್ಲ. Maybe steps ಅಲ್ಲಿಲ್ಲ ಆಗಿರ್ಬೋದು, but you didn't give up on your expressions. But when you dance next to someone who's so good as Ajay, I think you need to work a little more harder. But Ajay, you really stole my heart. Good job, guys. Thank you, ma'am. Thank you. ಥ್ಯಾಂಕ್ ಯು ಮ್ಯಾಮ್. ಈಗ ಸ್ಟೈಲಿಶ್ ಕೊರಿಯೋಗ್ರಾಫರ್ ನಮ್ಮ ಚಿನ್ನಿ ಮಾಸ್ಟರ್. Ajay, you were really good because ನಿಮಗೆ ಗೊತ್ತು ಆ ಲ್ಯಾಟಿನ್ ಸ್ಟೈಲ್ ಆಫ್ ಡಾನ್ಸಿಂಗ್ ವಾಲ್ಟ್ಸ್ ಆಗಲಿ, ಯು ಆರ್ ರಿಯಲಿ ವೆರಿ ವೆರಿ ಗುಡ್. ಐ ಲವ್ಡ್ ಯುವರ್ ಫುಟ್ ಸ್ಟೆಪ್ಸ್. ಬಟ್ ಎಸ್ ಅಂಜಲಿ, ಒನ್ ಸ್ಟೈಲ್ ಆಫ್ ಡಾನ್ಸಿಂಗ್ ಇಂದ ಇನ್ನೊಂದು ಸ್ಟೈಲ್ಗೆ ನೀವು ಶಿಫ್ಟ್ ಆಗ್ಬೋದು. ವೆನ್ ಯು ಶಿಫ್ಟ್ ಯು ವಿಲ್ ಡೆಫಿನೆಟ್ಲಿ ಫೀಲ್ ಸಮ್ವೇರ್ ಅನ್ಈಸಿ, ಬಟ್ ದಟ್ಸ್ ಓಕೆ. ಅಟ್ ಲೀಸ್ಟ್ ನೀವು ಅದನ್ನು ಟ್ರೈ ಮಾಡಿದ್ರ. I am happy. I think there was a lot of other styles also mixed in this. For me, you guys were really good. Yes, there were mistakes. Paragala, no issues, yaar. Next time you can correct it. There's always a next time. So, you guys rocked it. Keep it up. Keep going. Thank you. Love you guys. Thank you, sir. Thank you. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಶಿವಣ್ಣ. ಇಲ್ಲ ಇಂಟರ್ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಅಲ್ಲ. ಸೇಮ್ ಆಕ್ಚುಲಿ ಬಟ್ ತುಂಬ ಚೆನ್ನಾಗಿತ್ತು. ನನಗೆ ಭಾಳ ಇಷ್ಟ ಆಯಿತು. ಅಂಜಲಿ ಆ್ಯಂಡ್ ಅಜಯ್ ಸೂಪರ್. ಅಜಯ್ ನಿಮ್ದು ಸ್ಟೈಲ್ ರಾಕೆಟ್ ಥರ ಇದ್ರಿ ಇವತ್ತು. ಶಾರ್ಪ್ನೆಸ್, ಇಟ್ ವಾಸ್ ಬ್ರಿಲಿಯಂಟ್. ಅಷ್ಟು ಚೆನ್ನಾಗಿತ್ತು ಅವ್ರ ಸ್ಟೈಲ್. ನೆಕ್ಸ್ಟ್ ವೀಕ್, ಲಾಸ್ಟ್ ವೀಕ್ ಹೆಂಗಿತ್ತು ಅದಕ್ಕಿಂತ ಡಬಲ್ ಇದ್ರಲ್ಲಿ ಮಾಡ್ಬೇಕು ನೀವು. Sure, sir. ಆಲ್ ದಿ ಬೆಸ್ಟ್. ಸೂಪರ್ ಅಜಯ್. Thank you, sir. Thank you. ಮಾಸ್ಟರ್ ಸೂಪರ್. ಥ್ಯಾಂಕ್ ಯು ಶಿವಣ್ಣ. ಬಟ್ ಇವತ್ತು ನಿಜವಾಗ್ಲೂ ಅಜಯ್, ಎಲ್ಲ ಜಡ್ಜಸ್ ಡಾನ್ಸಿಂಗ್ ಮಹಾಗುರು ನಿಮ್ಮ ಸ್ಟೈಲ್ ಬಗ್ಗೆ ಮಾತಾಡಿದ್ದಾರೆ. ಆ್ಯಂಡ್ ಮಾಸ್ಟರ್ ಹೇಳ್ದಂಗೆ ಈ ಸ್ಟೈಲ್ ಅಷ್ಟು ಈಸಿಯಾಗಿ ಬರೋದಿಲ್ಲ, ನಿಮ್ಮ ಬಾಡಿಲಿರೋಂಥ ಈ ಸ್ಟೈಲ್. ಅದ್ರ ಬಗ್ಗೆ ಹೇಳಿ, ಹೆಂಗೆ ಕಲ್ತ್ರಿ? ಹೌ ವಾಸ್ ಯುವರ್ ಜರ್ನಿ? ಈ ಸ್ಟೈಲು ನಾನು ಕಲ್ತಿದ್ದು ಬ್ಯಾಂಗ್ಳೂರಲ್ಲೇ. ಅದಾದ ನಂತರ ನಾವು ಶೋಸ್ ಮಾಡಕ್ ಹೋದಾಗ ಒಳ್ಳೊಳ್ಳೆ ಕೊರಿಯೋಗ್ರಾಫರು ಅವರು ಟೀಚ್ ಮಾಡೋದು, ಅಲ್ಲಿಂದ ಕಲ್ತಿರೋದು. ಆ ಥರ ಜರ್ನಿ ಮುಂದುವರಿತಾ ನ್ಯಾಷನಲ್ ಇಂಟರ್ನ್ಯಾಷನಲ್ ಆ ಥರ ಟ್ರಾವೆಲ್ ಮಾಡ್ತಾ ಅಲ್ಲಿಂದ ಗೇನ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ನಮ್ಮ ಮನೆಗೆ ಇಂಟರ್ನ್ಯಾಷನಲ್ ಅಂತ ಅಂದ್ರೆ ಎಲ್ಲಿ? ಅಂದ್ರೆ ಅಲ್ಲೆಲ್ಲ ಪರ್ಫಾರ್ಮ್ ಮಾಡಿದ್ರೆ ಯಾವ್ಯಾವ ಕಂಟ್ರಿಲಿ ಪರ್ಫಾರ್ಮ್ ಮಾಡಿದ್ರ? 13 ಕಂಟ್ರಿ ಆಗಿದೆ. ಹೌದಾ? ನಾನು 3 ಕಂಟ್ರಿಗೆ ಹೋಗಿಲ್ಲ. He actually dances with Geeta and people like that. ಆ ಕೊರಿಯೋಗ್ರಾಫರ್ ಜೊತೆಲ್ಲ ಅವ್ನು ಡಾನ್ಸ್ ಮಾಡ್ತಾನೆ. ಸೊ he's been traveling a lot master. But that's such a nice thing to know. Seriously, 13 ಕಂಟ್ರಿಗಳಲ್ಲಿ ಹೋಗಿ ವೇದಿಕೆಗಳಲ್ಲಿ ಪರ್ಫಾರ್ಮ್ ಮಾಡಿ DKDಯಲ್ಲಿ ಬಂದಾಗ್ಲೂ ಕೂಡ ಆ ವೇದಿಕೆಗೆ ಎಷ್ಟು ಗೌರವ ಕೊಡಬೇಕು ಅಂತ ತಿಳ್ಕೊಂಡು ಇವತ್ತು ಇಲ್ಲಿ ಬಂದು ಅಷ್ಟೇ ಡೆಡಿಕೇಟೆಡ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರಲ್ಲ. ಗುಡ್ ಜಾಬ್ ಅಜಯ್, ವೆರಿ ಗುಡ್ ಜಾಬ್. ಆ್ಯಂಡ್ ಅಂಜಲಿ, ಜಡ್ಜಸ್ ಹೇಳ್ದಂಗೆ ನಿಮ್ಮ ಪ್ರಯತ್ನ ಸೂಪರ್ ಪ್ರಯತ್ನ ಪಟ್ರಲ್ಲ, ಅದು ಸೂಪರ್ ವಿಷಯ. ಓಕೆನಾ? ಒಂದು ಬ್ಯೂಟಿಫುಲ್ ಸ್ಮೈಲ್ ಕೊಡಿ, ಯಾವಾಗಲೂ ಕೊಡೋದು. ಪ್ರೇಮಿಗಳಿಗೆ ಪ್ರತಿ ಕ್ಷಣನೂ ಹಬ್ಬ. ತಮ್ಮ ಲವ್ ಥೀಮ್ ಚಾಲೆಂಜ್ ಅಲ್ಲಿ ಅದ್ದೂರಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಕ್ಷಣಕ್ಕಾಗಿ ಚಂದನ್ ಹಾಗೂ ನಮ್ಮ ರಾಣಿ ಎಷ್ಟು ವೇಟ್ ಮಾಡ್ತಿದ್ರು ನಂಗೆ ಗೊತ್ತಿಲ್ಲ, ಆದ್ರೆ ಈ ಕ್ಷಣಕ್ಕಾಗಿ ನಮ್ಮ ಕೊರಿಯೋಗ್ರಾಫರ್ ಪವನ್ ಮಾಸ್ಟರ್ ಎಷ್ಟು ವೇಟ್ ಮಾಡ್ತಿದ್ರು ಅನ್ನೋದು ನಾವೆಲ್ಲರಿಗೂ ಗೊತ್ತು. ಈಗ ರಾಣಿ ಯು ವಾಸ್ ಸೋ ಹ್ಯಾಪಿ. ಏನಾದ್ರು ಹೇಳಕ್ ಇಷ್ಟಪಡ್ತೀಯ ರಾಣಿ? ಆಕ್ಚುಲಿ ಅವಳು ಹತ್ಬಿಟ್ಲು ಪಾಪ. ತುಂಬ ಖುಷಿ ಆಗ್ತಿದೆ. ಎಲ್ಲರಿಗೂ ಹ್ಯಾಟ್ ಸಿಕ್ತಿತ್ತು, ನನಗೆ ಸ್ವಲ್ಪ ಇಲ್ಲ, ನಾನೇನಾದರೂ ಮಿಸ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಿತ್ತು. ಬಟ್ ಇವಾಗ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಅಂದರೆ ಪ್ರತಿಯೊಬ್ಬರಿಗೂ ಲೈಫಲ್ಲಿ ಒಂದು ಸಣ್ಣ ಪುಷ್ ಬೇಕಾಗತ್ತೆ. ಆ ಪುಷ್ ಯಾವಾಗಲೂ ನಮಗೆ ತುಂಬ ದೊಡ್ಡ ಪ್ರೋತ್ಸಾಹ. ಇವತ್ತು ಈ ಗೋಲ್ಡನ್ ಹ್ಯಾಟು ಮತ್ತು ಈ ಫೈರ್ ಬ್ರ್ಯಾಂಡು ಇವ್ರಿಗೆ ಎಷ್ಟು ದೊಡ್ಡ ಪುಷ್ ಕೊಟ್ಟಿದೆ ಅಂತ ಅಂದರೆ ಇನ್ನೂ ವಿನ್ ಆಗ್ತಾನೆ ಇರ್ತಾರೆ. ಕಂಗ್ರ್ಯಾಚುಲೇಷನ್ಸ್ ಆಲ್ 3 ಆಫ್ ಯು. ಅಣ್ಣ, ನಿಮ್ಮಿಂದಾನೇ ಮಾತು ಶುರು ಮಾಡ್ತೀನಿ. ತುಂಬ ಚೆನ್ನಾಗಿತ್ತು, ಫ್ಯಾಂಟಾಸ್ಟಿಕ್ ಆಗಿತ್ತು.
ತುಂಬಾ ರಿಸ್ಕ್ ಇತ್ತು, ಆದ್ರೂ ಬಹಳ ಕ್ಲೀನ್ ಆಗಿ ಬಹಳ ನೀಟಾಗಿ ಮಾಡಿದ್ರು, ಎಲ್ಲೂ ಮಿಸ್ ಮಾಡ್ಲಿಲ್ಲ. ಎಸ್ಪೆಷಲಿ ಲಾಸ್ಟ್ ಡ್ರಾಪ್ ಇತ್ತಲ್ಲ, ಬಹಳ ಅದ್ಭುತವಾಗಿತ್ತು. ರಾಣಿಯವ್ರು ಹೇಳಿದ್ದು ಜಲಸಿ ಇರ್ಲಿಲ್ಲ, ಅವ್ರಿಗೆಲ್ಲ ಸಿಗ್ತದೆ, ನನಗೆ ಯಾಕೆ ಸಿಗ್ತಾ ಇಲ್ಲ, ನನಗೂ ಬೇಕಲ್ಲ ಅನ್ನೋ ಒಂದು ಛಲ ಬೇಕು. ಅದು ಹೊಟ್ಟೆ ಕಿಚ್ಚಲ್ಲ, ಅದು ಛಲ, ಅವಳಲ್ಲಿರೋ ಒಂದು ಕಿಚ್ಚು. ಆ ಕಿಚ್ಚು ಯಾವಾಗ ಇರಬೇಕು, ಅದೇ ಇವತ್ತು ತಗೊಂಬಂದು ಕೊಟ್ಟಿರೋದು ಹ್ಯಾಟ್ನ. ನಿಜವಾಗ್ಲೂ ಇನ್ ಮುಂದೆ ನೋಡಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ ನೋಡಿ ಅವರು. ಅಂಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಕೀಪ್ ದಿಸ್ ಗೋಯಿಂಗ್. ಅಷ್ಟೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ರಕ್ಷಿತಾ ಮ್ಯಾಮ್. ಚಂದನ್ ಅಂಡ್ ರಾಣಿ ಕಂಪ್ಲೀಟ್ಲಿ ಡಿಸರ್ವ್ ದಿಸ್ ಫೈರ್ ಬ್ರ್ಯಾಂಡ್. ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಗುಡ್ ಜಾಬ್ ಗೈಸ್. ವೆರಿ ವೆರಿ ಗುಡ್ ಜಾಬ್. ಪವನ್ ಯಾವಾಗಲೂ ನೋಡಿದ್ದೀನಿ, ವೆನೆವರ್ ಹಿ ಡಸ್ ಮನಸೆ ಮನಸೆ, ಹಿ ಡಸ್ ದಿಸ್ ಇನ್ ಎವ್ರಿ ಸೀಸನ್ ಅಂಡ್ ಎವ್ರಿ ಸೀಸನ್ ಹಿ ವಿನ್ಸ್ ಅ ಫೈರ್ ಬ್ರ್ಯಾಂಡ್ ಅಂಡ್ ಎವ್ರಿ ಸೀಸನ್ ಇಟ್ಸ್ ಎನ್ ಎ ಬೌಂಡ್ ಪರ್ಫಾರ್ಮೆನ್ಸ್. ಪ್ರತಿ ಸೀಸನ್ ಅಲ್ಲೂ ಫೈರ್ ಬ್ರ್ಯಾಂಡ್ ತಗೋತಾರೆ ನಾವು, ಎಸ್ಪೆಷಲಿ ಈ ಹಾಡು. ಸೊ ಐ ರಿಯಲಿ ಹೋಪ್ ದಟ್ ದಿಸ್ ಇಸ್ ಗುಡ್. ಇಟ್ಸ್ ಅ ನ್ಯೂ ಬಿಗಿನಿಂಗ್. ನಿಮ್ಮಿಬ್ರಿಗೂ ಹೀಗೆ ಪ್ರತಿ ವಾರ ಮಾಡ್ಕೊಂಡು ಹೋಗಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಚಿನಿ ಮಾಸ್ಟರ್. ಇವತ್ತು ಟಾರ್ಗೆಟ್ನಲ್ಲಿ ಇತ್ತು, ಎವ್ರಿಥಿಂಗ್ ವಾಸ್ ದಿ ಬೆಸ್ಟ್ ಟುಡೇ. ಆ ಚಂದನ್ ಒಂದ್ಸಾರಿ ಆ ರಿಂಗ್ ಒಳಗಡೆ ಜಂಪ್ ಮಾಡಿದ ನೋಡಿ, ವಾಟ್ ಅ ಮೂಮೆಂಟ್ ಇಟ್ ವಾಸ್, ವಾಟ್ ಅ ಮೂಮೆಂಟ್. ದಿಸ್ ಇಸ್ ಸಮಥಿಂಗ್ ಯೂನಿಕ್ ಫಾರ್ ಮೀ. ಸಿ ದ ಗೋಲ್ಡನ್ ಪವರ್ ಹ್ಯಾಟ್ನು ಆ ಒಂದು ಫೈರ್ ಬ್ರ್ಯಾಂಡ್ ಎಷ್ಟೊಂದು ಇಂಪಾರ್ಟೆಂಟ್ ಅಂದರೆ, ನಾವು ಫೈರ್ ಬ್ರ್ಯಾಂಡ್ ಹಾಕಿದ್ರೇ ರಾಣಿ ಸ್ಟಾರ್ಟೆಡ್ ಕ್ರೈಂಗ್. ಮಾಸ್ಟರ್, How important it is. Keep it going. Don't leave this power. Okay? Thank you. Love you guys. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಬರೀ ಕಂಟೆಸ್ಟೆಂಟ್ಸ್ ಅಷ್ಟೇ ಅಲ್ಲ, ಇವತ್ತು ಅವರ ತಾಯಿಗೆ ಎಷ್ಟು ಹೆಮ್ಮೆ ಆಗ್ತಾ ಇದೆ ಅಂತಂದ್ರೆ, ರಾಣಿ ಅವರ ತಾಯಿ ಇವತ್ತು ಅವಳಿಗಿಂತ ಜಾಸ್ತಿ ಇಮೋಷನಲ್ ಅವರ ತಾಯಿ ಆಗಿದ್ದಾರೆ. ಅಮ್ಮ ಪ್ಲೀಸ್ ಮಾತಾಡಿ. ತುಂಬ ಖುಷಿ ಆಯಿತು. ನಮ್ಮ ಮಮ್ಮಿಗೆ ಏನಂದರೆ ನೆಕ್ಸ್ಟ್ ವಾರ ಬಂದಿಲ್ಲ, ಏನೋ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿಲ್ಲ ಅಂದ್ಬಿಟ್ಟು, ನಾನು ಡ್ಯಾನ್ಸ್ ಮಾಡಬೇಕಾದ್ರೆ ಈ ಥರ ಮಾಡು ಆ ಥರ ಮಾಡು, ಏನು ಮಿಸ್ ಮಾಡ್ತಾ ಇದೆಯಾ ನೋಡು. ನನಗಿಂತ ಜಾಸ್ತಿ ಡೆಡಿಕೇಶನ್ ನಮ್ಮ ಅಮ್ಮ ಮಾಡ್ತಾರೆ ಯಾವಾಗಲೂ. ಏನು ಮೂಮೆಂಟ್ ಬರ್ತಿದೆ, ವಿಡಿಯೋ ಆಗಲಿ ಅಥವಾ ಟಿ ವಿಯಲ್ಲಿ ಬರೋದು ಯಾವುದೋ ಒಂದು ಕಾಲ್ ಮಾಡಿಬಿಟ್ಟು ವಿಡಿಯೋ ಕಳ್ಸು ಏನು ಮೂಮೆಂಟ್ ಮಾಡಿದ್ಯಾ ಅಂತ ಹೇಳ್ತಾರೆ. ಡೆಡಿಕೇಟೆಡ್ ಫುಲ್ಲು. ಆಮೇಲೆ ಇದೇ ಥರ ಮಾಡಬೇಕು, ಎಕ್ಸ್ಪ್ರೆಷನ್ ಕೊಡಬೇಕು, ಫೀಲ್ ಅಂದರೆ ಫೀಲ್ ಬರಬೇಕು, ಆ ಥರ ಎಲ್ಲ ಹೇಳ್ಕೊಡ್ತಾರೆ ಅಮ್ಮ. ಮಮ್ಮಿ ಥ್ಯಾಂಕ್ ಯು. ಹೋದ ವಾರ ಫೈರ್ ಬ್ರ್ಯಾಂಡ್ ಬಂದಿಲ್ಲ ಅಂತ ಊರಲ್ಲೆಲ್ಲ ತುಂಬ ಏನಕ್ಕೆ ಸುಮ್ಮನೆ ಅವನು ಹೋಗಿರೋದು, ಆಡೋಲ್ಲ ಏನಿಲ್ಲ ಅಂತಂದ್ರು. ಆದರೆ ಶಿವರಾಜ್ ಕುಮಾರ್ ಸರ್ ಜೊತೆ ಫೋಟೋ ತಕ್ಕೊಂಡು ತುಂಬ ಖುಷಿ ಪಟ್ರೆಲ್ಲ. ಇವಾಗ ಫೈರ್ ಬ್ರ್ಯಾಂಡ್ ಸಿಕ್ಕಿರೋದಕ್ಕೆ ಇನ್ನೂ ಖುಷಿ ಆಗ್ತಾ ಇದೆ ಸರ್.